ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಯಾವಾಗ ನಮಗೆ ಮೃತದೇಹ ಸಿಕ್ತೋ ತಕ್ಷಣ ಕಾರ್ಯಪ್ರವೃತ್ತರಾದ ನಮ್ಮ ಪೊಲೀಸರು ಅವ್ರನ್ನ ವಶಕ್ಕೆ ಪಡೆದುಕೊಂಡು ತೀವ್ರವಾಗಿ ವಿಚಾರಣೆ ಮಾಡಲಾಗಿ ಅವರು ಕೊಲೆ ಮಾಡಿರುವ ಅಂಶವನ್ನು ಒಪ್ಕೊಳ್ತಾರೆ. ಕೊಲೆ ಆಗಿರ್ತಕ್ಕಂಥದ್ದು 25ನೇ ತಾರೀಕು. ಈ ಮಹಿಳೆ ಕಳೆದ 3 ತಿಂಗಳಿಂದ ತನ್ನ ತಾಯಿ ಮನೆಯಲ್ಲಿರ್ತಾರೆ. ಅಲ್ಲಿ ಇದ್ಕೊಂಡು ಕಳೆದ 23ನೇ ತಾರೀಕು ಅಲ್ಲಿಂದ ಬಂದಿರ್ತಾಳೆ. 25ನೇ ತಾರೀಕು ಗಂಡ ಹೆಂಡತಿ ಮಧ್ಯೆ ಗಲಾಟೆ ಆಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಗಂಡನಾದಂಥ ದಿವಾನ್ ಸಾಬ್ ಹೆಂಡತಿಯ ಎದೆಯ ಭಾಗಕ್ಕೆ ಹೊಡೆದಿರ್ತಾನೆ. ಅದರಿಂದ ಬಹುಶಃ ಎದೆಯ ಗೂಡಿನ ಎಲುಬುಗಳು ಮುರಿದ್ಬಿಟ್ಟು ಅಲ್ಲಿಂದ ಶ್ವಾಸಕೋಶಕ್ಕೆ ಧಕ್ಕೆ ಆಗಿ ಅದು ಸಾವಿಗೆ ಕಾರಣ ಆಗಿರ್ಬೋದು ಅಂತ ಮೇಲ್ನೋಟಕ್ಕೆ ಡಾಕ್ಟ್ರುಗಳು ಒಂದು ಓರಲ್ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಹೇಳಿದ್ದಾರೆ. ಯಾವಾಗ ಹೆಂಡತಿಗೆ ಹೊಡಿತಾನೆ ಇವನು, ತದನಂತರ ಅವಳು ಸುಮಾರು ಹೊತ್ತು ಹೇಳೋದಿಲ್ಲ. ಸುಮಾರು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದಮೇಲೆ ಅವನಿಗೆ ಅರಿವಾಗುತ್ತೆ ಅವಳು ಸತ್ತು ಹೋಗಿದ್ದಾಳೆ ಅಂಥೇಳಿ. ತದನಂತರ ತನ್ನ ಸಹೋದರನಾದ ಹಜರತ್ ಸಾಬ್ ಇವನ ಸಹಾಯವನ್ನು ಪಡೆದುಕೊಂಡು ಅವರಿಬ್ಬರು ಸೇರಿಕೊಂಡು ತನ್ನ ಮೋಟರ್ ಸೈಕಲ್ ಮೇಲೆ ಈ ಮಹಿಳೆ ಶವವನ್ನು, ಹೆಂಡತಿಯ ಶವವನ್ನು ಸಾಗಿಸ್ಬಿಟ್ಟು ಊರ ಹೊರಗಡೆ ಒಂದು ಜಮೀನಿನಲ್ಲಿ ಹಾಕಿ ಬರ್ತಾರೆ. ಈಗಾಗಲೇ ಈ ಪ್ರಕರಣದ ಬಗ್ಗೆ ನಮ್ಮ ಸವದತ್ತಿ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ನಮ್ಮ ಸವದತ್ತಿ ಪೊಲೀಸ್ ಠಾಣೆಯಲ್ಲಿ ಒಂದು ಮಹಿಳೆ ನಾಪತ್ತೆ ಪ್ರಕರಣ ದಾಖಲಾಗುತ್ತೆ. ಆ ಪ್ರಕಾರವಾಗಿ ನಮ್ಮ ಮುನವಳ್ಳಿ ಪೊಲೀಸ್ ಉಪಠಾಣೆಗೆ ಈ ದಿವಾನ್ ಸಾಬ್ ಅನ್ನಂಥವನು ನನ್ನ ಹೆಂಡತಿ ಮನೆಯಿಂದ ನೈಟಿ ಹಾಕ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಯಾರ ಜೊತೆನೋ ಅಂತ ಹೇಳ್ತಾನೆ. ಆ ಮಾಹಿತಿ ಬಂದ ತಕ್ಷಣ ನಮ್ಮ ಪೊಲೀಸರು ಆ ಕಾಣೆಯಾದಂಥ ಮಹಿಳೆಯ ತಂದೆ ತಾಯಿಯವರಿಗೆ ಮಾಹಿತಿಯನ್ನು ಮುಟ್ಟಿಸಿದಾಗ ಅವರು ತಕ್ಷಣ ನಮ್ಮ ಸವದತ್ತಿ ಪೊಲೀಸ್ ಠಾಣೆಗೆ ಬಂದು ಒಂದು ಮಿಸ್ಸಿಂಗ್ ಕಂಪ್ಲೇಂಟನ್ನು ಕೊಡ್ತಾರೆ. ಈ ವಿಚಾರವಾಗಿ ನಮ್ಮ ಪೊಲೀಸರು ಆ ಮಹಿಳೆಯನ್ನು ಹುಡುಕ್ತಾ ಇರ್ತಾರೆ. ಆದರೆ ದುರದೃಷ್ಟವಶಾತ್ ಮೊನ್ನೆ ದಿವಸ ನಮಗೆ ಆ ಮಹಿಳೆಯ ಶವ ಎಲ್ಲಿಂದ ಮಿಸ್ಸಿಂಗ್ ಆಗಿರ್ತಾರೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿರ್ತಕ್ಕಂಥ ಒಂದು ಜಮೀನಿನ ಕಬ್ಬಿನ ಇದರಲ್ಲಿ ಎಸೆದು ಹೋಗಿರ್ತಾರೆ. ಕಾಣೆಯಾಗಿರ್ತಕ್ಕಂಥದ್ದು ಸವದತ್ತಿ ತಾಲೂಕಿನ ಹಿರೂರು ಗ್ರಾಮದಿಂದ. ತದನಂತರ ನಮ್ಮ ಪೊಲೀಸರು ಈ ವಿಚಾರವಾಗಿ ತನಿಖೆಯನ್ನು ಕೈಗೊಳ್ತಾರೆ. ಈಗಾಗಲೇ ನಮಗೆ ಕೆಲವೊಂದು ಅಂಶಗಳ ಮೇಲೆ, ಮಹಿಳೆಯ ಗಂಡನ ಮೇಲೆ ಕೆಲವೊಂದಿಷ್ಟು ಸಂಶಯ ಇರ್ತವೆ. ಜಗತ್ತಿನ ಹಿತಕ್ಕಾಗಿ, ಜಗತ್ತಿನಲ್ಲಿ ಶಾಂತಿ ಇರಬೇಕು, ಜಗತ್ತಿನಲ್ಲಿ ನೆಮ್ಮದಿ ಇರಬೇಕು, ಸೃಷ್ಟಿಯ ಜೊತೆಗೆ ಸಮತೋಲನ ಮಾಡಬೇಕು ಅಂತ ಭಾರತ ಅದು ಗಲಾಟೆವಾಗಬೇಕು. ಅದಕ್ಕೆ ಪೂಜ್ಯ ಸ್ವಾಮಿಗಳು ಯಾವತ್ತೂ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಮತ್ತು ಈ ಸೃಷ್ಟಿಯನ್ನ ಕಾಪಾಡುವುದು ಎಷ್ಟು ಮಹತ್ವ ಅನ್ನುವಂಥ ದೃಷ್ಟಿಯಿಂದಲೇ 9,000 ವೃಕ್ಷ ಕೊಡುವುದಕ್ಕೆ ಪೂಜೆ ಅದನ್ನು ಬೆಳೆಸುವಂತಹದ್ದು, ನಮ್ಮ ಮಗುವಿನಂತೆ ನೋಡಿಕೊಳ್ಳುವಂಥದ್ದು. ಜೈನ ಧರ್ಮದಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ತೀರ್ಥಾಂಕರಂದ್ರೆ
ಚಲನಕೋಟೆಯ ಅದರ ವಿವರಗಳು ಹಾಗೂ ಅದರದ ಒಂದು ಪ್ರಾಮುಖ್ಯತೆಗಳು ಏನೇನು ವಿಷಯ ಇದೆ ಅಂತ ಅನ್ನೋದ್ರ ಬಗ್ಗೆ ಕೂಡ ಅದನ್ನು ಜಸ್ಟ್ QR ಕೋಡ್ ಮೂಲಕ ಅದನ್ನು ಸ್ಕ್ಯಾನ್ ಮಾಡಿದ್ದೆ ಆದರೆ ಕಂಪ್ಲೀಟ್ ಅದರ ಇತಿಹಾಸ, ಆ ದೇವಸ್ಥಾನದ ಇತಿಹಾಸ, ಆ ಸಮಾಜದ ಇತಿಹಾಸ, ಸಮಾಜದಲ್ಲಿ ನಮ್ಮ ಒಂದು ದೇಶದಲ್ಲಿ ಜೈನ ಸಮುದಾಯ ಯಾವ ರೀತಿ ತೊಡಗಿಸಿಕೊಂಡಿದೆ, ಜನಪ್ರಿಯ ಕಾರ್ಯಕ್ರಮಗಳಿಗೆ ಯಾವ ರೀತಿ ಅವರ ಒಂದು ಸೇವೆ, ಅವರ ಒಂದು ಕೊಡುಗೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿ ಒಳಗೊಂಡಂಥ ಒಂದು ವಿಶೇಷ ಚಲನಕೋಟೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.